ದಾರಿ ಕಾಣದೆ ಕಂಗಾಲಾಗಿದ್ದ ಬಡ ಕುಟುಂಬಕ್ಕೆ ಹೈಕೋರ್ಟ್ ವಕೀಲ ಹರಿರಾಮ್ ತಹಶೀಲ್ದಾರ್ ಅಹಮದ್ ದಾರಿ ಬಿಡಿಸಿಕೊಟ್ಟು ದಾರಿದೀಪವಾಗಿದ್ದಾರೆ. ಎಷ್ಟಡಿ ಬಿಟ್ಕೊಡ ಕಾಂಪೌಂಡ್ ಪಕ್ಕದಲ್ಲಿ ಹೋಗ್ತಾರ. ಇದು ಹಿಡುವಳ್ಳಿ ಜಮೀನು ಆಯ್ತಾ. ಹಿಡುವಳ್ಳಿ ಜಮೀನಲ್ಲಿ ಜಾಗ ಬಿಟ್ಟು ಬಾಯಲ್ಲಿ ಬಂದರು ಇದ್ರ ಪಕ್ಕದಲ್ಲಿ ನೀವು ಮಾತಾಡ್ಬೇಕು ಗೊತ್ತಾರ ಬಾ ಕರ್ಕೊಂಡು ಬಾ ಮುಂದೆ ಅಂತ ಅಂತೀನಿ. ನಿಮ್ದು ಯಾವ ಜಾಗ? ನಂದು ಅಲ್ಲಿರೋದು ಆ ಮನೆಗೆ ಹೋಗ್ಬೇಕು. ಹಾಂ ಅಲ್ಲಿ ಜಮೀನು ಎಲ್ಲಿ ಹೋಗೋದು? ನಂದು ಅಲ್ಲಿ 12 ಗಂಟೆ ಇರೋದು. ಮಂಗಳಮ್ಮ ಅಂತ ನಮಗೆ 3 ವರ್ಷದಿಂದ ದಾರಿದು ಸಮಸ್ಯೆ ಇತ್ತು. ಅದನ್ನು ನಮ್ಮ ವಕೀಲರಾದಂಥ ಹರಿರಾಮ್ ಸಾರು ಅವರಿಗೆ ಇದು ಮಾಡಿದ್ದು. ಅದರಿಂದ ಅವರೆಲ್ಲ ಸ್ಪಂದಿಸಿ ನಮಗೆ ಇವತ್ತು ದಾರಿ ಬಿಡ್ಕೊಡೋಕ್ಕೆ ನಮ್ಮ ಹರಿರಾಮ್ ಸಾರು ಕಾರಣಕರ್ತರು. ಅವರಿಗೆ ಕೃತಜ್ಞತೆ ಎಷ್ಟು ಹೇಳಿದ್ರು ತಪ್ಪಲ್ಲ. ನಾವು ಇದಾಗಿ ಇದ್ಕೊಂಡು ಆಮೇಲೆ ನಮಗೆ ತುರುವೇಕೆರೆ ತಾಲೂಕು ನಾವು ಟಿವಸಳ್ಳಿ ಗ್ರಾಮದಲ್ಲಿ ವಾಸಾಗಿದ್ದು. ನಮಗೆ ದಾರಿಗೆ ಸಮಸ್ಯೆ ಇತ್ತು 3 ವರ್ಷದಿಂದ. ನಮ್ಮ ತಹಸೀಲ್ದಾರ್ ಅವ್ರು ಮಾಡಿದ ತಕ್ಷಣವೇ ಇಮಿಡಿಯೇಟ್ಲಿ ಆಕ್ಷನ್ ತಗೊಂಡು ನಮಗೆ ಇವತ್ತು ದಾರಿಗೆ ಹೋಗೋಕ್ಕೆ ಯಾವುದೇ ಥರದ್ದು ತೊಂದರೆ ಇಲ್ದಂಗೆ ಎಲ್ಲ ಇದು ಮಾಡಿಕೊಟ್ಟಿದ್ದಾರೆ. ಅವ್ರಿಗೊಂದು ಧನ್ಯವಾದಗಳು, ಹೃತ್ಪೂರ್ವಕ ಧನ್ಯವಾದಗಳು. ಅವ್ರಿಗೆ ಧನ್ಯವಾದ ಹೇಳಿದ್ರು ಸಾಲದು, ಅವ್ರಿಗೂ ಧನ್ಯವಾದಗಳು. ನಮ್ಮ ಹರಿರಾಮ್ ಸಾರ್ ಮಾತ್ರ ಪೂರ್ತಿ ಧನ್ಯವಾದಗಳು. ಅವರಿಗೆ ನಾನು ಧನ್ಯವಾದ ಹೇಳಿದರೂ ಸಾಕಾಗ್ತಾಯಿಲ್ಲ. ಇವತ್ತು ಅವರಿಬ್ಬರು ಸೇರಿ ನಮಗೆ ಇವತ್ತು ನ್ಯಾಯ ಸಿಗಬೇಕು ಅಂತ ಹೋರಾಟ ಇರೋದಕ್ಕೆ ಇವತ್ತು ನಮಗೆ ನ್ಯಾಯ ಸಿಕ್ಕೈತಿ. ಇವತ್ತು ನಮಗೆ ಅವರಿಂದ ಇವತ್ತು ನಾವು ಇವಾಗ ಬದುಕೊಂಡಿದ್ದೀವಿ. ನಮ್ಮ ಜಾತಿ ಎಲ್ಲಿ ನಮ್ಮ ಜಾತಿಗೆ ಬೆಲೆನೇ ಇಲ್ಲ ಅಂತ ತಿಳಿದಿದ್ವಿ. ಇವತ್ತು ಅವರಿಂದ ನಮ್ಮ ಜಾತಿ ಏನು ಬೆಲೆ ಅಂತ 2 ದಿನ ನಮಗೆ ತೋರ್ಕೊಟ್ಟಿದ್ದೀರ ಸರ್. ನಿಮಗೆ ಎಷ್ಟು ಹೇಳಿರು ನಮಗೆ ನಿಮಗೆ ಧನ್ಯವಾದ. ನಾವು ಎಷ್ಟು ಹೇಳಿರು ನಮಗೆ ಸಾಲದು ಸರ್. ನಿಮಗೆ ಮಾತ್ರವ ನಾವು ಪೊಲೀಸ್ ಇಲಾಖೆಯರು ನಮ್ಮ ಪೊಲೀಸ್ ಇಲಾಖೆಯರಾದಂಥ ಸರ್ಕಲ್ ಇನ್ಸ್ಪೆಕ್ಟ್ರು ಬಂದು ನಮಗೆ ಅವರು ಅನುಮತಿ ಕೊಟ್ಟು ಹೆಲ್ಪ್ ಮಾಡಿ ಎಲ್ಲ ಬಂದು ನಿಮಗೆ ಮಾಡಿಕೊಡ್ತೀವಿ ಅಂತ ಇವತ್ತು ನಮಗೆ ದಾರಿ ಬಿಡಿಸ್ಕೊಡಿರೋದಕ್ಕೆ ಕೃತಜ್ಞತೆಗಳು, ಧನ್ಯವಾದಗಳು ಸರ್. ನಮ್ಮ ಹರಿರಾಮ್ ಸಾಹೇಬರು ಎಲ್ಲರೂ ಇದ್ರೆ ಚೆನ್ನಾಗಿದ್ರು ಸಾಕು. ನಮ್ಮ ಇವರು ನಮ್ಮ ತಹಸೀಲ್ದಾರು ಅಷ್ಟೇ, ನಮ್ಮ ತುರುವೇಕೆರೆ ತಾಲೂಕು ದಂಡಾಧಿಕಾರಿಗಳು ಅವ್ರಿಗೆ ಎಷ್ಟೇ ಕೃತಜ್ಞತೆ ಹೇಳಿದರೂ ನಾವು ಸಾಕಾಗಲ್ಲ. ಅದು ಸಹ ನಮಗೆ ಜೈ ಭೀಮ್, ಜೈ ಮಾದಿಗ.